ಫ್ರೆಂಡ್ಸ್ ನಮಸ್ಕಾರ. ಇವತ್ತು ಪದರ್ ಚಪಾತಿ ಹೆಂಗೆ ಮಾಡೋದಂತಂದು ತಿಳ್ಕೊಳ್ಳೋಣಂತೆ. ಸ್ಟಾರ್ಟ್ ಮಾಡೋಣ. ಒಂದು 4 ಚಮಚ ಅಷ್ಟು ಮೈದಾ ಹಿಟ್ಟು ಹಾಕ್ತಾ ಇದಕ್ಕೆ. ಸೇಮ್ ಹೋಟೆಲ್ ರೀತಿ ಪದರ್ ಚಪಾತಿ ಆಗುತ್ತದೆ, ಹೆಂಗಂತ ತೋರಿಸ್ಕೊಡ್ತೇನೆ ನಿಮ್ಗೆ. ಈಗ ಸ್ವಲ್ಪ ಅದಕ್ಕೆ ಗೋಧಿ ಹಿಟ್ಟು ಹಾಕ್ರಿ. ಸ್ವಲ್ಪ ಅದಕ್ಕೆ 1 ಚಮಚ ಗೋಧಿ ಹಿಟ್ಟು ಹಾಕ್ರಿ. ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ರಿ ಅದಕ್ಕೆ. ಓಕೆ, ಸ್ವಲ್ಪ 1 ಚಮಚ ಸಕ್ಕರೆ ಹಾಕ್ರಿ ಅದಕ್ಕೆ. ಇದನ್ನು ಹಾಲು ಮತ್ತು ಸ್ವಲ್ಪ ನೀರು ಎರಡು ಮಿಕ್ಸ್ ಮಾಡ್ಕೊಂಡು ಚಲೋತ್ನಾಗ ಹದವಾಗಿ ಕಲಿಸ್ಕೋಬೇಕು. ಅದನ್ನು ಸ್ವಲ್ಪ ಇದಕ್ಕೆ ಹಾಲು ಕೊಡ್ರಿ. ಮೊದಲಿಂದೆಲ್ಲ ಮಿಕ್ಸ್ ಮಾಡ್ಕೊಡ್ರಿ ಇದನ್ನ ಹಿಟ್ಟು. ಈಗ ಹಾಲು ಕೊಡ್ರಿ. ಹಾಲು ಸಕ್ಕರೆ ಎರಡು ಮಿಕ್ಸ್ ಆಯ್ತಂದ್ರೆ ಸ್ವಲ್ಪ ಚಲೋತ್ನಾಗೆ ಹದ ಚಲೋ ಬರುತ್ತೆ. ನೀರು ಹಾಕ್ಕೊಡ್ರಿ ಅದಕ್ಕೆ. ನೀರು ಹಾಕ್ಕೊಂಡು ಕಲಿಸ್ಕೊಡ್ರಿ. ಈ ಕಣಕ ಕಲಿಸ್ಕೊಂಡಾಗಿದೆ. ಇದಕ್ಕೆ ಸ್ವಲ್ಪ ಬೆಣ್ಣೆ ಮಿಕ್ಸ್ ಮಾಡ್ಕೊಂಡು ಇದು ಕಲಿಸ್ಕೋಬೇಕು, ಅಂದ್ರೆ ಚಲೋತ್ನಾಗ ಹದ ಬರುತ್ತದೆ. ಸ್ವಲ್ಪ ಬೆಣ್ಣೆ ಹಾಕೋದಕ್ಕೆ ಹಾಕಿ ಕಲಿಸ್ಕೊರಿ ಚಲೋತ್ನಾಗೆ. ನಿಮ್ಮ ಕಡೆ ಬೆಣ್ಣೆ ಇಲ್ಲಪ್ಪ ಅಂತಂದ್ರೆ ಸ್ವಲ್ಪ ಒಳ್ಳೆ ಎಣ್ಣೆ ಕಲಿಸ್ಕೋಬೋದು. ಚಲೋತ್ನಾಗ ಕಲಿಸ್ಕೊಂಡ್ರೆ ಒಳ್ಳೆ ಹದ ಬರುತ್ತದೆ. ಇದು ಕಲಿಸಿದ ಮೇಲೆ ಒಂದು 5-10 ನಿಮಿಷ ಇದನ್ನು ಮುಚ್ಚಿಟ್ಬಿಡ್ಬೇಕು. ಆಮೇಲೆ ಅದನ್ನು ಪರೋಟ ಹೆಂಗೆ ಮಾಡೋದು ಅಂತಂದು ಪರೋಟ ಚಪಾತಿ ಪದರ್ ಚಪಾತಿ ಹೆಂಗೆ ಮಾಡೋದು ತಿಳಿಸ್ಕೊಂಡು ಅದಕ್ಕೆ. ಫ್ರೆಂಡ್ಸ್, ಈಗ ಪರೋಟದ ಚಪಾತಿಗೆ ಸಂಬಂಧಪಟ್ಟಂಗೆ ಪದರ್ ಚಪಾತಿ ಮಾಡೋ ಸಂಬಂಧ ಉಳ್ಳಿ ಹಾಕೊಳ್ಳೋಣಂತೆ. ಸರಿಯಾಗಿ ಅದನ್ನ ಹದವಾಗಿ ಉಳ್ಳಿ ಮಾಡ್ಕೊರಿ. ಒಂದೊಂದು ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಡ್ರಿ ಅದನ್ನ. ಈ ರೀತಿ ಇದನ್ನು ಉಳ್ಳಿ ಮಾಡಿ ಇಟ್ಕೋಬೇಕು. ಈಗ ಒಂದೊಂದು ಸಣ್ಣಗೆ ಲಟ್ಟಿಸ್ಕೊಟ್ರಿ ಅದನ್ನು. ಈಗ ಒಂದರ ಮೇಲೆ ಒಂದು ಚಪಾತಿನ ಒಂದರ ಮೇಲೆ ಒಂದು ಇಟ್ಕೊಳ್ರಿ. ಕಣಕನ ಲಟ್ಟಿಸ್ಕೊಂಡು ಈಗ ಇದನ್ನು ಲಟ್ಟಿಸ್ಕೊರಿ ಚಲೋತ್ನಾಗೆ. ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಂಚಿಗೆ ಹಾಕಿಬಿಡ್ರಿ ಅದನ್ನ.
ಪದರ್ ಚಪಾತಿ ನೋಡಿರಿ ಯಾವ ರೀತಿ ರೆಡಿ ಆಗಿದೆ ನೋಡಿರಿ, ಲೇಯರ್ ಎಷ್ಟು ಚಲೋ ಬಿಟ್ಟದ. ಮತ್ತೊಂದು ನೋಡೋಣ ರೀ. ನೋಡಿರಿ ಎಷ್ಟು ಚಲೋ ಬಿಟ್ಕೊಂಡು ನೋಡಿರಿ ಪದರ್ ಚಪಾತಿ ಒಂದಕ್ಕೊಂದು ಎಷ್ಟು ಚಲೋ ಇದೆ. ಈ ರೀತಿ ಮಾಡ್ಕೊಂಡು ನಾವು ಯಾವ್ದು ಪಲ್ಯ ಹಚ್ಕೊಂಡ್ರೆ ಭಾಳ ಕ್ರಿಸ್ಪಿ ಭಾಳ ರುಚಿಯಾಗಿರುತ್ತದೆ ನೋಡಿರಿ. ಮನೆಯವ್ರು ಮಾಡಿ ನೋಡಿರಿ ನೀವು ಹೆಂಗಿರುತ್ತೆ. ಇಲ್ಲಿ ಇನ್ನೊಂದು ರೆಡಿ ಆಗ್ಲಿರ್ತದೆ ನೋಡ್ರಿ. ನೋಡಿರಿ ಯಾವ ರೀತಿ ಚಲೋ ಉಬ್ಬಿ ಬರುತ್ತದೆ. ಚಲೋ ಆಗ್ತದೆ. ನೋಡ್ರಿ ಇದನ್ನ ಯಾವ ರೀತಿ ಬಿಡುತ್ತದೆ, ಈಸಿಯಾಗಿ ಬಿಟ್ಕೊಂಡ್ಬಿಡುತ್ತದೆ. ಭಾರಿ ರುಚಿಯಾಗಿರುತ್ತೆ ತಿನ್ಲಿಕ್ಕಿದೆ. ಈಗ ಹೋಟೆಲ್ನಾಗ ರೆಡಿ ಮಾಡ್ತಾರಲ್ಲ ಆ ರೀತಿ ಲೇಯರ್ ಲೇಯರ್ ಆಗಿರೋಂಥ ಪರೋಟಾನ ಒಂದು ಮಾಡೋಣಂತ ಅದನ್ನು ನೋಡಿರಿ. ಒಂದು ಚಲೋತ್ನಾಗೆ 15-20 ನಿಮಿಷ ನೆಂದಿರ್ತದಲ್ಲ, ಭಾಳ ಹದ ಚಲೋ ಬರುತ್ತಿದೆ. ಲಟ್ಸ್ಕೊಡ್ರಿ, ಮೀಡಿಯಮ್ ಲಟ್ಸ್ಕೊಡ್ರಿ. ಇದನ್ನು ಅತಿ ಭಾಳ ದೊಡ್ಡದು ಅಲ್ಲ, ಅತಿ ಸಣ್ಣದು ಅಲ್ಲ, ಮೀಡಿಯಮ್ ಆಗಿರ್ಬೇಕಿದೆ. ಈಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ರಿ, ಸರಿಯಾಗಿ ಹಚ್ಕೊಳ್ರಿ ಅದನ್ನ. ಈಗ ಇದನ್ನು ಹಂಚಿ ಹಾಕ್ಕೊಳ್ರಿ. ಮ್ಯಾಲಿನೂ ಸ್ವಲ್ಪ ತುಪ್ಪ ಹಚ್ಚಿರೋದಕ್ಕೆ ಹೈ ಕ್ಲಾಸ್ ಆಗ್ತದೆ. ಸರಿಯಾಗಿ ಬೇಯಿರೋದೆ, ಬೇಯ್ತಂದ್ರೆ ಭಾರಿ ಟೇಸ್ಟ್ ಬರುತ್ತಿದೆ. ನೋಡಿ ಎಷ್ಟು ಬಂತದೆ. ಫ್ರೆಂಡ್ಸ್, ಇದಕ್ಕೆ ಚೀಸ್ ಹಾಕಿ ಒಂದು ಪರೋಟ ಮಾಡೋಣ ಅಂತ ಹೆಂಗಾಗತ್ತೆ ನೋಡ್ರಿ ಅಂತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಏನೋ ನಿಮ್ದು ಸಲಹೆ ಸೂಚನೆ ಇದ್ರೆ ಕೊಡ್ರಿ. ಹೆಂಗಾಗಿ ನೋಡ್ರಿ, ಇದು ಸೇಮ್ ಡಾಬಾಗಳು ಅದಂಗೆ ಆಗಿದೆ ಕೊಡ್ರಿ. ರೆಸ್ಟೋರೆಂಟ್ ಸತಿ ಇದೇ ರೀತಿ ಮಾಡಿರ್ತಾರೆ ನೋಡ್ರಿ. ಎಷ್ಟು ಚಲೋ ಕಲರ್ ಬಂದಿದೆ. ಈಗ ಇದೇ ಕಣಕ್ಕೊಳಗೆ ಸ್ವಲ್ಪ ಚೀಸ್ ಹಾಕ್ಕೊಂಡು ಚೀಸ್ ಕಟ್ ಮಾಡಿ ಇಟ್ಕೊಂಡೋದು. ಇದನ್ನು ಚೀಸ್ ಹಾಕ್ಕೊಂಡು ಒಂದು ಪರೋಟ ಮಾಡೋಣ ಅಂತ, ಭಾರಿ ಟೇಸ್ಟ್ ಆಗುತ್ತದೆ. ಸೇಮ್ ಹೋಳಿಗೆ ಹೂರ್ಣ ಹಾಕೋತಿರಲ್ಲ ಆ ರೀತಿ ಚೀಸ್ ಹಾಕ್ಕೊಂಡು ಇದನ್ನು ಕಾಯಿಸ್ಕೊಂಡು ಲಟ್ಸ್ಕೋಬೇಕು ಅದನ್ನು. ಈ ರೀತಿ ನಾವು ಹಾಕ್ಕೊಂಡು ಉಳ್ಳಿ ಮಾಡಿ ಇಟ್ಕೊಂಡು ಇದನ್ನೀಗ
ಲಟ್ಸ್ಕೋಬೇಕು ಇದನ್ನು. ಇದನ್ನು ಅಷ್ಟೇ ಅತಿ ದೊಡ್ಡದಾಗಿರ್ಬೋದು ಅತಿ ಸಣ್ಣದಾಗಿರ್ಬೇಕು, ಮೀಡಿಯಮ್ ಈ ರೀತಿ ಲಟ್ಸ್ಕೋಬೇಕು ಇದನ್ನು. ಭಾರಿ ಟೇಸ್ಟ್ ಬರ್ತದೆ. ಮಕ್ಕಳಿಗೆ ಡಬ್ಬಿ ಗಿಬ್ಬಿ ಕಟ್ಟಬೇಕಾದ್ರೆ ಈ ರೀತಿ ಮಾಡಿ ಕಟ್ಟ್ರೆ ಭಾರಿ ರುಚಿಯಾಗುತ್ತೆ ಮತ್ತು ಮಕ್ಕಳು ತಿಂತಾವೆ, ಬಿಡೋದಿಲ್ಲ ಇದನ್ನು. ಈಗ ಇದನ್ನು ಹಂಚಿಗೆ ಹಾಕ್ರಿ. ಫ್ರೆಂಡ್ಸ್ ಮನೇಲಿ ಮಾಡಿ ನೋಡಿರಿ. ಇದು ವಿಡಿಯೋ ಹೆಂಗೆ ಬಂದ ಸ್ವಲ್ಪ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ರಿ. ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಭಾಳ ಚಂದ, ಎಷ್ಟು ಚಂದ ಉಬ್ಬೈತೆ ನೋಡ್ರಿ ಇದು. ಭಾರಿ ಆಗ್ತದೆ. ದಯವಿಟ್ಟು ಎಲ್ಲ ಟ್ರೈ ಮಾಡಿ ನೋಡಿರಿ ಮನೆಯೊಳಗೆ ಹೆಂಗಾಗಿದೆ ನೋಡಿರಿ. ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು ವೆರಿ ಮಚ್.